ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ MG ಔಟ್ಡೋರ್. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾನು ಒಂದು ತಮಿಳು ಸಿನಿಮಾದ ಒಂದು ರಿಲೀಸ್ ಡೇಟ್ ಒಂದು ಕನ್ಫರ್ಮ್ ಆಗಿದೆ. ಅದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ವಿಡಿಯೋನ ಕೊನೆತನಕ ನೋಡಿ. ನಿಮ್ಗೆ ಖಂಡಿತವಾಗ್ಲೂ ವಿಡಿಯೋ ಇಷ್ಟ ಆಗ್ಬೋದು. ಇಷ್ಟ ಆದ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನೀವು ತಮ್ಮನೇಲಿ ನೋಡಿ ಗೊತ್ತಾಗಿರ್ಬೇಕು ಯಾವ ಸಿನಿಮಾಪ್ಪ ಅಂತಂದ್ರೆ ಸ್ನೇಹಿತರೆ, ಜನನಾಯಕನ್ ಅಂದ್ರೆ ದಳಪತಿ ವಿಜಯ್ ಅವರು ಇವಾಗ ಅವರು CM ಆಗಿದ್ದಾರೆ ತಮಿಳುನಾಡಿನ. ಅವರ ಒಂದು ಸಿನಿಮಾ ಹೋದ ವರ್ಷನೇ ಈ ವರ್ಷ ರಿಲೀಸ್ ಆಗ್ಬೇಕಾಗಿತ್ತು ಜನವರಿ ತಿಂಗಳಲ್ಲಿ. ಮುಂಚೆ ಸಿನಿಮಾದ ಒಂದು ಡೇಟ್ ಕೂಡ ಅನೌನ್ಸ್ಮೆಂಟ್ ಮಾಡಿದ್ರು. ನಮ್ಮ ಒಂದು ಕನ್ನಡ ಪ್ರೊಡಕ್ಷನ್ ಹೌಸ್ KVN ಪ್ರೊಡಕ್ಷನ್ ಹೌಸ್ ಈ ಸಿನಿಮಾನ ನಿರ್ಮಾಣ ಮಾಡ್ತಾ ಇರೋದು. ಅವರು CM ಆದ್ಮೇಲೆ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅದಕ್ಕಿಂತ ಮುಂಚೆನೆ ಈ ಸಿನಿಮಾ ಎಲ್ಲ ರೆಡಿ ಆಗಿತ್ತು, ರಿಲೀಸ್ ಕೂಡ ಆಗ್ಬೇಕಾಗಿತ್ತು. ಯಾಕೋ ಕಾರಣಾಂತರಗಳಿಂದ ಈ ಸಿನಿಮಾನ ರಿಲೀಸ್ ಮಾಡಿದ್ದಿಲ್ಲ. ಆದ್ರೆ ಈ ಸಿನಿಮಾಕ್ಕೆ ತುಂಬಾ ಜನ ವೇಟ್ ಮಾಡ್ತಾ ಇದ್ರು. ತಮಿಳುನಾಡಿನ ಜನರಾಗಿರ್ಬೋದು, ಮತ್ತೆ ವಿಜಯ್ ಸರ್ ಅವ್ರನ್ನ ಇಷ್ಟಪಡುವಂತ ಫ್ಯಾನ್ಸ್ ಆಗಿರ್ಬೋದು, ಇಡೀ ಒಂದು ವರ್ಲ್ಡ್ ವೈಡ್ ಅಲ್ಲಿ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ತುಂಬಾ ಜನ ಕೂಡ ವೇಟ್ ಮಾಡ್ತಾ ಇದ್ರು. ಈ ಸಿನಿಮಾ ಫೈನಲ್ ಆಗಿ ಈ ಸಿನಿಮಾದ ಒಂದು ರಿಲೀಸ್ ಡೇಟ್ ಕನ್ಫರ್ಮ್ ಆಗಿದೆ. ಇದೇ ತಿಂಗಳು ಅಂದ್ರೆ ಜುಲೈ ತಿಂಗಳಲ್ಲಿ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ 23ಕ್ಕೆ. ನೆಕ್ಸ್ಟ್ ವಾರ ಕಾದ್ ನೋಡ್ಬೇಕು ಸ್ನೇಹಿತರೆ. ಸಿನಿಮಾದ ಒಂದು ಓಪನಿಂಗ್ ಕ್ರೇಜ್ ಯಾವ ತರ ಇರುತ್ತೆ ಅಂದ್ರೆ ಒಂದು ಫ್ಯಾನ್ಸ್ ಒಂದು ಸೆಲೆಬ್ರೇಷನ್ ಆಗಿರ್ಬೋದು, ತಮಿಳ್ನಾಡಲ್ಲಿ ಆಗಿರ್ಬೋದು, ಮತ್ತೆ ಬೇರೆ ಸ್ಟೇಟ್ ಅಲ್ಲಿ ಕೂಡ ಆಗಿರ್ಬೋದು. ಇವನ್ನ ಇಷ್ಟಪಡುವಂತ ಒಂದು ಫ್ಯಾನ್ ಬೇಸ್ ತುಂಬಾ ಇದೆ. ಅದರಲ್ಲೂ ಕೂಡ ಇವಾಗ ಇವ್ರು CM ಆದ್ಮೇಲೆ ಈ ಸಿನಿಮಾದ ಒಂದು ಕ್ರೇಜ್ ಯಾವ ತರ ಇರುತ್ತೆ, ಜನ ಒಂದು ನೋಡುವಂತ ಒಂದು ಕ್ರೇಜ್ ಆಗಿರ್ಬೋದು, ಒಂದು ಸೆಲೆಬ್ರೇಷನ್ ಆಗಿರ್ಬೋದು, ಸಿನಿಮಾದ ಒಂದು ಓಪನಿಂಗಿಗೆ ಫ್ಯಾನ್ಸ್ ಎಲ್ಲ ಒಂದು ಯಾವ ತರದ ಒಂದು ಅರೇಂಜ್ಮೆಂಟ್ ಮಾಡಿರ್ತಾರೆ ಅನ್ನೋದು ನಾವು ವೇಟ್ ಮಾಡಿ ನೋಡ್ಬೇಕು. ಆ ಸಿನಿಮಾದ ಒಂದು ಓಪನಿಂಗ್ ತುಂಬಾ ಒಂದು ಗ್ರ್ಯಾಂಡ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಆ ತರದ ಒಂದು ಸಿದ್ಧತೆಗಳು ಸಿನಿಮಾಕ್ಕೆ ರಿಲೀಸ್ ಆಗೋದಕ್ಕಿಂತ ಮುಂಚೆನೆ ರೆಡಿ ಆಗ್ತಾ ಇದೆ. ಸಿನಿಮಾ ನಾವೆಲ್ಲ ನೋಡೋಣ. ನಾನು ಕೂಡ ಇದೇ ಒಂದು ಮೊದಲ ಬಾರಿಗೆ ವಿಜಯ್ ಸರ್ ಅವರ ಸಿನಿಮಾನ ನೋಡ್ತಾ ಇರೋದು. ತಮಿಳು ಸಿನಿಮಾ. ಇದು ಏನಪ್ಪಾ ಅಂತಂದ್ರೆ ಥಿಯೇಟರ್ ಅಲ್ಲಿ ಯಾವುದೇ ರೀತಿ ನಾನು ಥಿಯೇಟರ್ ಅಲ್ಲಿ ಸಿನಿಮಾ ನೋಡಿದ್ದಿಲ್ಲ ಇವರ ಸಿನಿಮಾ. ಬಟ್ ಅದೊಂದು ಪುಣ್ಯ ಅಂತ ಅನ್ಬೋದು. ಯಾಕಪ್ಪ ಅಂತಂದ್ರೆ ಏನಿಲ್ಲ, ಒಂದು ಸೆಲೆಬ್ರೇಷನ್ ಚೆನ್ನಾಗಿರುತ್ತೆ. ಅವರ ಒಂದು ಫ್ಯಾನ್ಸ್ ಅವ್ರ ಮೊದಲೇ ಇವಾಗ CM ಆಗಿದ್ದಾರೆ. ಜನನಾಯಕನ ಒಂದು ಟೈಟ್ಲಿಗೂ ಅದರಲ್ಲಿ ಒಂದು ಅವ್ರ ಕತೆ ಆಧಾರಿತ ಬೇರೆ ತರದ ಜನರಿಗೆ ಹೆಲ್ಪ್ ಮಾಡುವಂತ ಒಂದು ಲೀಡರ್ಶಿಪ್ ಇರೋ ಒಂದು ಕತೆ ಇದ್ರೆ ಆ ಸಿನಿಮಾನ ನೋಡ್ತಿದ್ದಂಗೆ ಕೂಡ ಒಂದು ಜನ ತುಂಬಾ ಒಂದು ಇಷ್ಟಪಡೋದಾಗಿರ್ಬೋದು, ಒಂದು ಹುಚ್ಚು ಅಭಿಮಾನ ಒಂದು ಈ ಸಿನಿಮಾ ಮುಖಾಂತರ ಅವ್ರ ಮೇಲೆ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಅಂದ್ರೆ ಅವ್ರನ್ನ ತುಂಬಾ ಇಷ್ಟಪಡ್ತಾರೆ. ಹುಚ್ಚು ಅಭಿಮಾನ ಅನ್ನೋದಕ್ಕಿಂತ ತುಂಬಾ ಇಷ್ಟಪಡ್ತಾರೆ. ಅವರ ಒಂದು ಇವಾಗಿನ ಒಂದು ಕೆಲಸಗಳು ತಮಿಳುನಾಡಲ್ಲಿ ತುಂಬಾ ಒಂದು ಅದ್ದೂರಿಯಾಗಿ ನಡೀತಾ ಇದೆ. ಅದನ್ನು ಕೂಡ ಜನ ಇಷ್ಟಪಡ್ತಾ ಇದ್ದಾರೆ. ಇನ್ನು ಈ ಸಿನಿಮಾ ಮುಖಾಂತರ ಏನೋ ಒಂದು ಮೆಸೇಜ್ ಆಗಿರ್ಬೋದು, ಅಥವಾ ಇನ್ನು ಒಂದು ಅವ್ರ ನೋಡಿ ಒಂದು ಇನ್ಸ್ಪೈರ್ ಆಗೋ ಒಂದು ಯಾವ್ದಾದ್ರು ಒಂದು ಸೀನ್ಸ್ಗಳಾಗಿರ್ಬೋದು, ಒಂದು ಕತೆ ಇದ್ರೆ ಸಿನಿಮಾ ಕೂಡ ಇನ್ನೂ ಕೂಡ ದೊಡ್ಡ ಒಂದು ಸಕ್ಸಸ್ ಕಾಣ್ತಾ ಅಂತ ಹೇಳ್ಬೋದು. ಸ್ನೇಹಿತರೆ, ನಾವೆಲ್ಲ ಕಾದ್ ನೋಡ್ಬೇಕು. ಯಾರೆಲ್ಲ ವೇಟ್ ಮಾಡ್ತಾ ಇದ್ದೀರಾ, ಮುಂದಿನ ತಿಂಗಳಲ್ಲ, ಮುಂದಿನ ವಾರನೇ ಈ ಸಿನಿಮಾ ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇದೆ. ನಾವೆಲ್ಲ ಕಾದು ನೋಡುವಂತ ಸಿನಿಮಾ ಇನ್ನೇನು ಮುಂದಿನ ತಿಂಗಳಲ್ಲಿ. ಬಟ್ ಬೇರೆ ಭಾಷೆಯಲ್ಲಿ ನಮ್ಗೆ ಗೊತ್ತಾಗ್ತಾ ಇಲ್ಲ. ಅಂದ್ರೆ ತಮಿಳಲ್ಲಿ ಒಂದೇ ರಿಲೀಸ್ ಮಾಡ್ತಾರೋ ಅಥವಾ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ತೆಲುಗು, ತಮಿಳು, ಮಲಯಾಳಂ ಬೇರೆ ಕಡೆ ರಿಲೀಸ್ ಮಾಡ್ತಾರೋ. ನಾನು ಅಷ್ಟು ಟೀಸರ್ನ ಮುಂಚೆ ಗಮನಿಸಿದ್ದೆ, ಬಟ್ ಬೇರೆ ಭಾಷೆ ರಿಲೀಸ್ ಅಂತ ಗೊತ್ತಿಲ್ಲ. ಆಗ್ಬಹುದು, ಬಟ್ ನಾನು ಅಷ್ಟು ಅಬ್ಸರ್ವ್ ಮಾಡಿ ನೋಡಿಲ್ಲ. ನೋಡೋಣ. ಬಟ್ ತಮಿಳು ಭಾಷೆಯಲ್ಲೇ ಸಿನಿಮಾನ ಒಂದು ಕ್ರೇಜ್ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಎಲ್ಲಾ ಕಡೆ ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇದೆ ಸಿನಿಮಾದಲ್ಲಿ ಯಾವ ತರ ಕತೆ ಇದೆ. ನಮ್ಮ ಒಂದು ಪ್ರೊಡಕ್ಷನ್ ಹೌಸ್ ಅಂದ್ರೆ KVN ಪ್ರೊಡಕ್ಷನ್ ಹೌಸ್ ಮೊದಲ ಬಾರಿಗೆ ಅವರಿಗೆ ಒಂದು ಸಿನಿಮಾನ ಒಂದು ಪ್ರೊಡ್ಯೂಸ್ ಮಾಡ್ತಾ ಇರೋದು. ಆ ಸಿನಿಮಾ ಇದೇ ಅವರ ಲಾಸ್ಟ್ ಕೊನೆ ಸಿನಿಮಾನು, ಅಥವಾ ಇನ್ನೂ ಕೂಡ ಮತ್ತೆ ಸಿನಿಮಾ ಮಾಡ್ತಾರೋ ವೇಟ್ ಮಾಡಿ ನೋಡಬೇಕು. ಒಟ್ಟಿನಲ್ಲಿ ಈ ಸಿನಿಮಾ ಇಷ್ಟೇನು ಅವರ ಒಂದು ಸಿನಿ ಜರ್ನಿಯಲ್ಲಿ ಆದಂತ ಎಲ್ಲಾ ಸಿನಿಮಾಕ್ಕ ಹೋಲಿಕೆ ಮಾಡಿದ್ರೆ ಈ ಸಿನಿಮಾ ತುಂಬಾ ಒಂದು ಅದ್ದೂರಿಯಾಗಿ ಗ್ರ್ಯಾಂಡ್ ಆಗಿ ಒಂದು ಬಿಡುಗಡೆ ಆಗುತ್ತೆ ಅಂತಾನೆ ಹೇಳ್ಬೋದು. ನನ್ನ ಪ್ರಕಾರ ಎಲ್ಲರೂ ಕೂಡ ಈ ಒಂದು ಸಿನಿಮಾನ ಮಿಸ್ ಮಾಡದೆ ನೋಡ್ತಾರೆ ಅಂತಾನೆ ನಾನು ಹೇಳಕ್ ಇಷ್ಟಪಡ್ತೀನಿ. ಸ್ನೇಹಿತರೆ, ಯಾರೆಲ್ಲ ವೇಟ್ ಮಾಡ್ತಾ ಇದ್ರ, ಇದೇ ತಿಂಗಳು ರಿಲೀಸ್ ಆಗ್ತಾ ಇದೆ, ನೋಡಿ. ಹಾಗೆ ನಿಮಗೆ ಈ ಒಂದು ಸಿನಿಮಾದ ಬಗ್ಗೆ ಹೇಗೆ ಅನಿಸ್ತದೆ ಕೂಡ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸ್ನೇಹಿತರೆ, ವಿಡಿಯೋನ ಕೊನೆ ತನಕ ನೋಡೋದಕ್ಕೆ ಧನ್ಯವಾದ ಹೇಳ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮುಂದಿನ ಒಂದು ಕನ್ನಡ ಸಿನಿಮಾ ಅದ ಒಂದು ಅಪ್ಡೇಟು, ಸಾಂಗ್ಸ್, ವಿಡಿಯೋದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಕೂಡ ನಮ್ಮ ಒಂದು ಕನ್ನಡ ಪ್ರೊಡಕ್ಷನ್ ಹೌಸೇ ಒಂದು ಈ ಸಿನಿಮಾನ ನಿರ್ಮಾಣ ಮಾಡ್ತಾ ಇರೋದು. ಏನು ಕೂಡ ಒಂದು ಕ್ರೆಡಿಟ್ ಬಂದ್ರು ಕೂಡ ನಮ್ಮ ಒಂದು ಪ್ರೊಡಕ್ಷನ್ ಹೌಸ್ ಕೂಡ ಬರುತ್ತೆ. ಒಳ್ಳೇದಾಗ್ಲಿ ಸಿನಿಮಾಗೆ. ಯಾರೆಲ್ಲ ವೇಟ್ ಮಾಡ್ತಾ ಇದ್ರ ನೋಡಿ. ಮುಂದಿನ ವಾರ ರಿಲೀಸ್ ಆಗ್ತಾ ಇದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.